ನಿಮ್ಮ ತಾತ ರಿಪೋರ್ಟ್ನ ಬೇಗ ಕೊಡಿ ಅಂತ ತಲೆ ತಿಂತಿದ್ರಲ್ಲ, ಅವ್ರಿಗೆ ಹೇಳಿ ಇದರಲ್ಲಿ ಏನೂ ಇಲ್ಲ ಅಂತ. ಉಷಾ ರಿಪೋರ್ಟಾ ಕೆಳಗಡೆ ವೇಟ್ ಮಾಡ್ತೀರಿ, ಬಂದ ತಕ್ಷಣ ಹೇಳ್ತೀನಿ. ರಿಪೋರ್ಟ್ ಉಷಾ ಅಂತ. ತಗೊಳ್ಳಿ, ಇದು ನಿಮಗೆ ಕೊಡಕ್ಕೆ ಹೇಳಿದೆ. ರಿಪೋರ್ಟ್ ಬಂದ್ಬಿಟ್ಟಿದೆ, ತಗೋ ಹೇಳಿ ಕೊಡಿ. ತಾತ ತಗೊಳ್ಳಿ, ಹೆಸರಿ. ನಿಮ್ಗೆ ಯಾಕೆ ಬರ, ನಾನೇ ಬಿಸಾಕ್ತೀನಿ. ಖಾಲಿ ಎಳ್ನೀರು ಭಾರ ಅಂತೆ ಇವಳಿಗೆ. ಬಾ 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 ಡಾಕ್ಟ್ರ್ ಹತ್ರ ಹೋಗೋಣ ಬಾ. ರಿಪೋರ್ಟ್ ಸಿಕ್ತಾ ತಾತ? ರಿಸಲ್ಟ್ ನೋಡಿದ್ರಾ? ಸಮಾಧಾನ ಆಯ್ತಾ? ನೆಗದು ಬೆತ್ತು, ಏನು ಸಮಾಧಾನ? ಡಾಕ್ಟ್ರ್ ನೋಡಿ ಹೇಳಿದ್ಮೇಲೆ ಸಮಾಧಾನ. ಆಯ್ತಾಯ್ತು, ತೋರಿಸಿ. ಬಂದೆ. ನಿಂತ್ಕೋ. ಅಭಿ ಏನೋ ಕರ್ದ, ನೀನು ಕಾಯ್ತಾ ಇರೋಳ್ ಥರ ಹೋಗ್ಬಿಡೋದಾ? ಅಲ್ಲ, ನಾನು ಮಾತಾಡಬೇಡ. ನೋಡು, ನಿನಗೆ ಹೇಳಿದ್ದೀನಿ, ಅಭಿ ಮನಸ್ಸು ತುಂಬ ಸೂಕ್ಷ್ಮ. ನೀನು ಅಲ್ಲಿಗೆ ಹೋಗಿ ಬಂದಮೇಲೆ ಅವನ ಮನಸ್ಸಿಗೆ ಏನಾದರೂ ನೋವಾದರೆ ಇಡೀ ಮನೆಯೇ ಅನುಭವಿಸ್ಬೇಕಾಗತ್ತೆ. ಹಾಗೆಲ್ಲ ಏನೂ ಆಗಿಲ್ಲ ಶಾರ್ವರಿ ಅವರೇ. ಅಲ್ಲ, ಏನು ಅಂದ್ಕೊಂಡಿದ್ಯಾ ನಿನ್ನ? ಯಾರನ್ನಾದರೂ ನಿನ್ನ ಕಡೆ ಸೆಳೆಯೋ ಅವಕಾಶ ಸಿಕ್ಕರೆ ಓಡ್ಬಿಡ್ತೀಯ ಅಲ್ವಾ? ಅವನು ಹೇಳ್ದ ಅಂತ ಅಡುಗೆ ಮಾಡಿದ್ದೇನು, ತಗೊಂಡು ಹೋಗಿದ್ದೇನು, ನನ್ನ ಮಗನನ್ನು ಅಷ್ಟು ಬೇಗ ನಿನ್ನ ಕಡೆ ಸೆಳ್ಕೊಳಕ್ಕೆ ನೋಡ್ತಿದ್ಯಾ ಅಲ್ವಾ? ನನಗಂತ ಯಾವ ಯೋಚನೆನೂ ಇಲ್ಲ ಶಾರ್ವರಿ ಅವರೇ. ನೀನಿಲ್ಲ ಅಂದರೂ ಸತ್ಯ ಏನು ಅಂತ ನನಗೆ ಗೊತ್ತು. ನೋಡಿ ಶಾರ್ವರಿ ಅವರೇ, ನಾನೀಗ ಖಂಡಿತ ಮಾತಾಡೋ ಸ್ಥಿತಿಲಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ. ಏನು ನಿನ್ನ ಲೆಕ್ಕಾಚಾರ? ನನ್ನ ಮಗ ಅಭಿನ ನಿನ್ನ ಬುಟ್ಟಿಗೆ ಹಾಕೊಂಡ್ರೆ ಇಡೀ ಮನೇನ ಬುಟ್ಟಿಗೆ ಹಾಕೋಬೋದು ಅಂತ ಅಂದ್ಕೊಂಡಿದ್ಯಾ? ನೋಡು, ನೀನು ಅಲ್ಲಿ ಹೋಗಿ ಏನೋ ಮಾಡಿ ಮತ್ತೆ ಅವನ ಮನಸ್ಸಿಗೆ ನೋವಾದರೆ ನಾನು ಮಾತ್ರ ಸುಮ್ಮನಿರಲ್ಲ. ಹಾಗೇನಿಲ್ಲ, ನಾನು ಅಲ್ಲಿಗೆ ಹೋಗಿದ್ದು ಅಭಿಗೆ ತುಂಬ ಖುಷಿಯಾಯಿತು. ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ ಖುಷಿಯಾಗಿ ಊಟ ಮಾಡ್ದ. ಅಂದರೆ ಅಭಿ ಇಷ್ಟು ಬೇಗ ಬದಲಾದ್ನ? ನನ್ನ ಸ್ಟ್ರಾಂಗ್ ವೆಪನ್ ಅವನೇ ಬದಲಾಗ್ಬಿಟ್ನಾ? ಬಂತ ರಿಪೋರ್ಟು? ಹಾಂ ಕೊಡಿ. ಓ, ಕಂಗ್ರ್ಯಾಚುಲೇಷನ್.
10 ವಾರ ಆಗಿದೆ ಮಗುಗೆ, ಎಲ್ಲ ನಾರ್ಮಲ್ ಇದೆ. ಆದರೂ 5 ತಿಂಗಳಾಗೋವರೆಗೂ ಭಾಳ ಹುಷಾರಾಗಿರ್ಬೇಕಮ್ಮ. ಹಾಂ ಆಯಿತು ಡಾಕ್ಟ್ರೇ. ಚೆನ್ನಾಗಿ ನೋಡ್ಕೊಳ್ಳಿ ಸರ್. ಡಾಕ್ಟ್ರೇ, ಇವಳು ನಿಜವಾಗ್ಲೂ ಗರ್ಭಿಣಿನಾ? 100% ಪ್ರೆಗ್ನೆಂಟು. ಕೆಲವು ಸಲ ಈ ಪಲ್ಸ್ ನೋಡಿ ಹೇಳೋದು ತಪ್ಪಾಗುತ್ತೆ. ಆರಾಮಾಗಿದ್ದೀರಾ ತಾನೆ? ಈಗೇನಾದರೂ ವಾಮಿಟಿಂಗ್ ಸೆನ್ಸೇಷನ್ ಇದೆಯಾ? ಅದೇನಿಲ್ಲ, ಆದರೆ ಆಗಾಗ ಚೆನ್ನಾಗಿ ತಿಂತಾ ಇರಬೇಕು ಅನಿಸುತ್ತೆ. ಒಮ್ಮೊಮ್ಮೆ ತಲೆ ಸುತ್ತುತ್ತೆ. ಜಾಸ್ತಿ ಕೆಲಸ ಮಾಡಿದ್ರೆ ಸುಸ್ತಾಗ್ಬಿಡುತ್ತೆ. ಏನೇನೋ ತಿನ್ನಬೇಕು ಅಂತ ಅನಿಸುತ್ತೆ ಅಂತ ತಿನ್ನಬಾರ್ದು. ಹೆಲ್ದಿಯಾಗಿರೋದು ಮಾತ್ರ ತಿನ್ನಬೇಕು. ಸರ್, ಇವ್ರಿಗೆ ಏನೇನು ಬೇಕೋ ನೋಡಿ, ಇವ್ರನ್ನ ಒಟ್ಟಿನಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಸಂಧ್ಯಾ, ಸಂಧ್ಯಾ ಏನಾಯ್ತು? ಯಾಕೆ ಹೇಳ್ತಾ ಇದೆಯಾ? ಅಣ್ಣ, ನಾ ಸೋತೋಗ್ಬಿಟ್ಟೆ ಅಣ್ಣ. ಯಾರು ನನ್ನ ನಂಬ್ತಾನೆ ಇಲ್ಲ. ಎಲ್ಲರೂ ನಂಬಿಕೆನೂ ಕಳ್ಕೊಂಡ್ಬಿಟ್ಟೆ. ಏನು ಹೇಳ್ತಾ ಇದೆಯಾ? ಯಾರಾದ್ರೂ ಏನಾದ್ರು ಅಂದ್ರ? ನಂಬಿಕೆ ಅದು ಇದು ಅಂದ್ಕೊಂಡು ಏನಾಯ್ತು ನಿಂಗೆ? ತಾತಂಗೆ ನಾನು ಗರ್ಭಿಣಿನೇ ಅಲ್ಲ ಅಂತ ಅನುಮಾನ ಅಣ್ಣ. ಅದಕ್ಕೆ ಇವತ್ತು ಕ್ಲಿನಿಕ್ಗೆ ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ಬಂದ್ರು. ಡಾಕ್ಟ್ರು ನಾನು ಗರ್ಭಿಣಿ ಅಂತ ಅಂದಮೇಲೆ ತಾತ ನನ್ನ ನಂಬಿದ್ದು. ಅಲ್ಲ ಅಣ್ಣ, ಪ್ರೆಗ್ನೆಂಟು ಅಂತ ಯಾರಾದರೂ ಸುಳ್ಳು ಹೇಳ್ತಾರ? ಅಷ್ಟೊಂದು ಸುಳ್ಳಿನ ನಾನು? ಹೋಗ್ಲಿ ಬಿಡು, ಇದು ಕನ್ಫರ್ಮ್ ಆಯ್ತು ತಾನೇ. ಇನ್ಮೇಲೆ ಯಾರು ಏನು ಅಂತ ಕೇಳಲ್ಲ, ಆರಾಮಾಗಿರು. ಆರಾಮಾಗಿ ಎಲ್ಲಿರ್ಲಿ ಅಣ್ಣ, ಈ ಮನೇಲಿ ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಡಾಕ್ಟ್ರು ಚೆನ್ನಾಗಿ ರೆಸ್ಟ್ ಮಾಡಿ ಇವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಎಷ್ಟು ಸಲ ಹೇಳಿದ್ರು ಗೊತ್ತಾ? ನಾನು ಸಿರಿಗೆ ಫೋನ್ ಮಾಡಿ ನಾಳೆನೇ ಬರಕ್ಕೆ ಹೇಳ್ತೀನಿ. ಅವಳು ನಿನ್ನ ನೋಡ್ಕೋತಾಳೆ. ನೀನು ಆರಾಮಾಗಿರು, ಓಕೆನಾ? ಓಡೋದವಳೆ ಬರ್ತಾ ಇದ್ದ ಹಾಗೆ ಅವನ ಕಿವಿ ಚುಚ್ಚೋಕೆ ಶುರು ಮಾಡಿದ್ದೀಯಲ್ಲ. ಇವತ್ತು ಅವನ ಕೆಲಸದ ಮೊದಲನೇ ದಿವಸ. ಹೇಗಿತ್ತು ಏನು ಅಂತ ಏನಾದ್ರು ಕೇಳಿದ್ಯಾ? ದಂಡ್ಪಿಂಡ, ಸಾರಿ ಕಣೋ. ಸಮರ್ಥ, ಹೇಗಿತ್ತು ಇವತ್ತು ನಿನ್ನ ಕೆಲಸ? ಅಯ್ಯೋ ಹೌದಲ್ವಾ, ನಾ ಕೇಳೋದೇ ಮರ್ತಿದ್ದೆ. ಅಭಿತಮ್ಮ ಸಿಕ್ಕಿದ್ನಾ? ನಿನ್ನೂ ಅಲ್ಲಿ ಬಾಸ್ ಮಾಡಿರ್ತಾರಲ್ವಾ? ಅಣ್ಣ, ಎಷ್ಟು ಲಕ್ಷ ಅಂತೆ ಸಂಬಳ? ಕಾರ್ಗಿರ್ ಏನಾದರೂ ಕೊಡ್ತಾರಂತ? ಅಷ್ಟಕ್ಕೂ ಏನು ಕೆಲಸ ನಿಂಗಲ್ಲಿ? ನೀನು ಆ ಕಂಪ್ನಿಗೊಬ್ಬ ಪಾರ್ಟ್ನರಾ? ಹಾಂ, ಕೊನೆಯಲ್ಲಿ ಹೇಳಿದೆಯಲ್ಲ, ಅದೇ ನಾನು ಆ ಕಂಪ್ನಿಗೆ ಪಾರ್ಟ್ನರೇ. ಅಭಿ, how was your day? ಓ ಚಿಕ್ಕಮ್ಮ, ಬನ್ನಿ. ಇಟ್ಸ್ ಗುಡ್. ಅಂದ್ಕೊಂಡೆ ಚೆನ್ನಾಗಿರುತ್ತೆ ಅಂತ. ಎಷ್ಟೋ ವರ್ಷದ ನಂತರ ನಿನಗೆ ಅಮ್ಮನ ಪ್ರೀತಿ ಸಿಕ್ಕಿದೆ. ಕೈಯಾರೆ ಅಡುಗೆ ಮಾಡಿಕೊಂಡು ಆಫೀಸಿಗೆ ತೊಗೊಂಬಂದು ನಿಮ್ಮಮ್ಮ ನಿನಗೆ ಬಡಿಸ್ತಾಳೆ ಅಂದರೆ ದಿನ ಚೆನ್ನಾಗಿರಲ್ವಾ ಹೇಳು? ಇಷ್ಟು ವರ್ಷದಲ್ಲಿ ನೀನು ನನ್ನ ಮಗ ಅಲ್ಲ ಅನ್ನೋ ಥರ ನಾನು ಯಾವತ್ತೂ ನೋಡಿಲ್ಲ. ನೀನು ನಿಧಿ ಜಗಳ ಆಡ್ಕೊಂಡ್ರು ನಾನು ನಿನ್ನ ಪರನೇ ನಿಂತಿದ್ದೀನಿ. ಆದರೂ ಹೆತ್ತಮ್ಮನ ಪ್ರೀತಿ ಕೊಡೋದ್ರಲ್ಲಿ ನಾನು ಸೋತೆ ಅನಿಸುತ್ತೆ. ಆದರೆ ತುಳಸಿಯಿಂದನಾದರೂ ಆ ಪ್ರೀತಿ ನಿನಗೆ ಸಿಗುತ್ತೆ ಅಂದರೆ ಐ ಆಮ್ ಹ್ಯಾಪಿ ಅಭಿ. ಏನು ಜೋಕ್ ಮಾಡ್ತಿದ್ದೀರಾ ಚಿಕ್ಕಮ್ಮ? ಆ ಹೆಂಗಸನ್ನ ನಾನು ಯಾವತ್ತಾದರೂ ಅಮ್ಮ ಅನ್ನಕ್ಕೆ ಸಾಧ್ಯನಾ? ಅಂದರೆ ಅಯ್ಯೋ, ಏನು ಕೇಳ್ತೀರಾ? ಇವತ್ತು ಆ ಹೆಂಗಸಿಗೆ ಲೈಫಲ್ಲೇ ಮರೆಯೋಕ್ಕಾಗ್ದಿರೋ ಅಷ್ಟು ಶಾಕ್ ಕೊಟ್ಟಿದ್ದೀನಿ. ಇನ್ಫ್ಯಾಕ್ಟ್ ನಾನಿವತ್ತು ಅವಳ ಹತ್ರ ಬರಕ್ಕೆ ಹೇಳಿದ್ದೇ ಅದಕ್ಕೆ. ಅರ್ಥ ಆಗೋವಾಗ ಹೇಳು ಕಂದ. ನಾನು ಅವಳಿಗೆ ಊಟ ತೊಗೊಂಡು ಬಂದಿದ್ದು ನಿಜ.
ಅವಳೇನೋ ನನ್ನನ್ನು ಬುಟ್ಟಿಗೆ ಹಾಕೊಬೇಕು ಅಂತ ತಾನೇ ಅಡುಗೆ ಮಾಡ್ಕೊಂಡು ಬಂದ್ಲು. ನಾನು ಹೇಳ್ದಾಗೆ ನನ್ನ ಜೊತೇಲಿ ಕೂತು ಊಟನೂ ಮಾಡಿದ್ಲು. ಆದರೆ ನಮಗೆ ಬಡ್ಸಕ್ಕೆ ಬಂದಿದ್ದು ಯಾರು ಗೊತ್ತಾ? ಅವಳ ಮಗ ಸಮರ್ಥ್. ಎಂಥ ಕೆಲಸ ಮಾಡಿದೆ, ಹೆತ್ತಮ್ಮನ ಮುಂದೆ ಅವಳಿಗೆ ಹಾಗೆ. ಎಸ್, ನನಗೂ ಅದೇ ಬೇಕಿತ್ತು. ಅವಳ ಮಗಂಗೆ ಮೈ ತುಂಬ ಅಹಂಕಾರ, ಅದನ್ನು ಇಳಿಸ್ಬೇಕಿತ್ತು. ಇನ್ನು ಆ ಹೆಂಗಸಿಗೆ ಎಲ್ಲರೂ ಬುಟ್ಟಿಗೆ ಹಾಕೊಳ್ಳೋ ಚಟ, ಅದಕ್ಕೂ ಪಾಠ ಕಲಿಸ್ಬೇಕಿತ್ತು. ಆದರೂ ಅಭಿ, ಹೀಗೆಲ್ಲ ಮಾಡಿದರೆ ಅವ್ರಿಗೂ ಸಂಕಟ ಆಗುತ್ತೆ ಅಲ್ವಾ? ಎಷ್ಟಂದ್ರೂ ಅವ್ರಿಗೂ ಮನಸ್ಸಿದೆ. ನೋಡಿ ಚಿಕ್ಕಮ್ಮ, ಶತ್ರುಗಳಿಗೆ ಸಂಕಟ ಆದರೂ ನೀವು ಸಹಿಸಲ್ಲ. ನೀವು ಇಷ್ಟೊಂದು ಒಳ್ಳೆಯವರಾಗಿದ್ರೆ ಆ ಹೆಂಗಸನ ಮುಂದೆ ಬದುಕಕ್ಕಾಗಲ್ಲ. ಸ್ವಲ್ಪ ಗಟ್ಟಿಯಾಗಿ ನಾವು ಆ ಹೆಂಗಸನ್ನ ದಿನ ಅಯ್ಯೋ ಅನ್ಸಿದ್ರೆ ಮಾತ್ರ ಅವಳು ನಮ್ಮಿಂದ ದೂರ ಹೋಗೋದು. ಆಗಲೇ ನಾವು ನೆಮ್ಮದಿಯಾಗಿರಕ್ಕೆ ಸಾಧ್ಯ. ನೀನೊಬ್ಬ ಸಾಕು ಕಣೋ. ನಾನು ಹೇಳ್ದೇನೆ ನನ್ನ ಆಸೆನೆಲ್ಲ ಈಡೇರಿಸೋಕೆ. ತುಳಸಿಯವರೇ, ನೀವು ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ ಮಾಧವ್ರೆ. ಕೂತ್ಕೊಳ್ಳಿ ಅಮ್ಮ, ನೀವು ನಮ್ಮೆಲ್ಲರ ಜೊತೆ ಊಟ ಮಾಡಬೇಕು. ಹೌದು, ಮಧ್ಯಾಹ್ನ ನನ್ನ ಜೊತೆಗೆ ಊಟ ಮಾಡಿದ್ರಲ್ಲ ಹಾಗೆ. ಬನ್ನಿ ಕೂತ್ಕೊಳ್ಳಿ. ಅಡುಗೆ ಅಂತೂ ಏನು ಅದ್ಭುತವಾಗಿತ್ತು ಗೊತ್ತಾ? ಅಭಿ, ಏನು ಹೇಳ್ತಾ ಇದೀಯಾ? ಹೌದು ಮಾವ, ಇವತ್ತು ಅಭಿನೇ ಅಮ್ಮನಿಗೆ ಆಫೀಸಿಗೆ ಊಟ ತಗೊಂಬರಕ್ಕೆ ಹೇಳ್ದ. ಅವನಿಗೋಸ್ಕರ ಇವತ್ತಮ್ಮ ಅವ್ರ ಕೈಯಾರ ಅಡುಗೆ ಮಾಡ್ಕೊಂಡು ಹೋಗಿ ಬಡಿಸಿದ್ರು. ಬರೀ ಬಡಿಸಿದಷ್ಟೇ ಅಲ್ಲ, ನನ್ನ ಜೊತೆಗೆ ಕೂತು ಊಟನೂ ಮಾಡಿದ್ರು. ಅಭಿ, ಇದು ಕನಸಲ್ಲ ತಾನೆ? ನೀನು ತುಳಸಿಯವ್ರಿಗೆ ಊಟ ತರಕ್ಕೆ ಹೇಳಿದ್ಯಾ? ಹಾಂ, ಅದರಲ್ಲೇನಿದೆ. ನಾನು ಆಫೀಸಲ್ಲಿ ಊಟ ಮಾಡ್ಬೇಕಾದ್ರೆ ಅಮ್ಮ ಮಗ ಒಟ್ಟಿಗೆ ಇರಲಿ ಅಂತ ಆಸೆ ಪಟ್ಟೆ. ಅಂದರೆ ನೀನು ತುಳಸಿಯವ್ರನ್ನ... ಅಯ್ಯೋ, ನಂಗೆ ಅದೆಲ್ಲ ಗೊತ್ತಿಲ್ಲ. ಇನ್ಮೇಲೆ ದಿನಾಲೂ ಇವರೇ ಊಟ ತಗೊಂಡು ಬರಬೇಕು ಅಷ್ಟೆ. ಅದಕ್ಕೇನಂತೆ, ಖಂಡಿತ ತರ್ತಾರೆ ಅಲ್ವಾ ತುಳಸಿಯವರೇ? ಅದಕ್ಕಿಂತ ಖುಷಿ ಇನ್ನೇನಿದೆ? ತರೋದಷ್ಟೇ ಅಲ್ಲ, ಅವರೇ ಬಡಿಸಿ ನನ್ನ ಜೊತೆ ಕೂತು ಊಟ ಮಾಡಬೇಕು. ಇವತ್ತು ಮಾಡಿದ್ರಲ್ಲ ಹಾಗೆ. ನಿನ್ನ ಜೊತೆ ಕೂತ್ಕೊಂಡು ಊಟ ಮಾಡೋದು ಅಂದರೆ ಅವ್ರಿಗೂ ಖುಷಿನೇ. ಅಭಿ, ಕೊನೆಗೂ ನೀನು ಅವ್ರನ್ನ ಒಪ್ಕೊಂಡಿಯಲ್ಲ. ನನಗಂತೂ ಇದು ಕನಸ ನನಸ ಅಂತ ಗೊತ್ತೇ ಆಗ್ತಾ ಇಲ್ಲ. ಈ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಲ್ವಾ ತುಳಸಿಯವರೇ? ನಾಳೆನೂ ಆಫೀಸಿಗೆ ಬರ್ತೀರಾ ಅಲ್ವಾ? ಅಯ್ಯೋ, ನೀನು ಹೇಳೋದೆಚ್ಚ ಅವ್ರು ಬರೋದೆಚ್ಚ ಅಲ್ವಾ ತುಳಸಿಯವರೇ? ಹೌದು ಬಾಬಾ, ಅಭಿಗೆ ಖುಷಿ ಆಗುತ್ತೆ ಅಂದರೆ ಹಾಗೆ ಮಾಡಿ. ಅವನ ಖುಷಿನೇ ನನ್ನ ಖುಷಿ, ನಮ್ಮೆಲ್ಲರ ಖುಷಿ.
ತುಳಸಿಯವರೇ, ನೀವು ಎಲ್ಲನೂ ಸರಿ ಮಾಡ್ತೀರಾ ಅಂತ ನಂಬಿಕೆ ಇತ್ತು, ಆದರೆ ಇಷ್ಟು ಬೇಗ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ. ಅಭಿ, ನಮ್ಮ ಅಭಿ ಅವನಾಗವನೇ ನಿಮ್ಮ ಹತ್ರ ಊಟ ತರೋಕೆ ಹೇಳೋದು ಅಂದ್ರೆ ಏನು? ನೀವೇ ಮಾಡಿದ ಅಡುಗೆನ ಅವನು ತಿನ್ನೋದು ಅಂದ್ರೇನು? ಇದೆಲ್ಲ ಕನಸು ಅನಿಸ್ತಾ ಇದೆ. ಇವರೆಷ್ಟು ಖುಷಿಲಿದ್ದಾರೆ, ಅದರಲ್ಲಿ ಏನಾಯ್ತು ಅಂತ ಹೇಗೆ ಹೇಳಿ? ತುಳಸಿಯವರೇ, ಆಫೀಸಲ್ಲಿ ಏನಾಯಿತು ಎಲ್ಲ ಡೀಟೇಲಾಗಿ ಹೇಳಬೇಕು, ಎಲ್ಲ ನಿಮ್ಮ ಬಾಯಲ್ಲೇ ಕೇಳಬೇಕು ಅಂತ ನಂಗೆ ಆಸೆ. ಅದು ಮಾಧವ್ ಅವರೇ, ಇವತ್ತು ಅಭಿ ಅವನೇ ನನ್ನ ಹತ್ರ ಆಫೀಸಿಗೆ ಊಟ ತೊಗೊಂಬನ್ನಿ ಅಂತ ಹೇಳ್ದ. ನಾನೇ ಅಡುಗೆ ಮಾಡ್ಕೊಂಡು ತೊಗೊಂಡು ಹೋದೆ. ಆಮೇಲೆ ನೀವು ನಗ್ನತ್ತ ಖುಷಿಯಾಗಿ ನನ್ನ ಜೊತೆಲೇ ಊಟ ಮಾಡಬೇಕು ಅಂದ. ಹಾಗನ್ನ ಹಾಗಂತ ಮಾತು ತಗೊಂಡ. ಪರವಾಗಿಲ್ವೇ ನನ್ನ ಮಗ? ಆಮೇಲೆ ಆಮೇಲೆ ಸರ್ವರ್ ಬಂದ. ಅವನೆದುರಿಗೆ ನಾನು ಅಭಿ ನಗ್ನತ್ತ ಊಟ ಮಾಡಿದ್ವಿ. ಎಂಥ ಕ್ಷಣ ಅಲ್ವಾ ಅದು ತುಳಸಿಯವರೇ? ಹೌದು, ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ಆದರೂ ನನ್ನ ಮಗ ಇಷ್ಟು ಬೇಗ ಬದಲಾಗ್ಬಿಟ್ನಲ್ಲ. ನಿಮ್ಮನ್ನು ಒಪ್ಕೊಂಡಿದ್ದಾನೆ ಅಂದರೆ ನನ್ನನ್ನು ಕ್ಷಮಿಸಿದ್ದಾನೆ ಅಂತ ಆಯ್ತಲ್ವಾ? ತುಳಸಿಯವರೇ, ನಿಜ ಹೇಳಿ, ನಿಮ್ಮ ಮನಸ್ಸಿಗೆ ನಿಜವಾಗ್ಲೂ ಖುಷಿ ಆಗಿದೆಯಾ? ಯಾಕೋ ನಿಮ್ಮನ್ನು ನೋಡಿದ್ರೆ ನಿಮ್ಮ ಮನಸ್ಸಲ್ಲಿ ಖುಷಿಗಿಂತ ಯಾವುದೋ ಒದ್ದಾಟನೇ ಇರುವ ಕಾಣ್ತಿದೆ. ತೀರಾ ಅನಿರೀಕ್ಷಿತವಾಗಿ ಏನಾದರೂ ನಡೆದಾಗ ಅರಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ ಮಾಧವ್ ಅವರೇ? ನಿಜ, ಇಷ್ಟು ದಿನ ತಿರಸ್ಕಾರ ಮಾಡ್ತಿದ್ದ ಮಗ ಈಗ ಇದ್ದಕ್ಕಿದ್ದಾಗೆ ನಮ್ಮನ್ನು ಸ್ವೀಕಾರ ಮಾಡ್ತಾನೆ ಅಂದರೆ ಮನಸ್ಸಲ್ಲಿ ಆತಂಕ ಆಗೋದು ಸಹಜ. ಪಡ್ಕೊಳ್ಳೋವಾಗೆಲ್ಲ ಕಳ್ಕೊಳ್ಳೋ ಭಯ ಕಾಡುತ್ತಲ್ಲ, ಹಾಗೆ. ಏನೋ ನೀವು ಬಂದ ಮೇಲೆ ನಾವೆಲ್ಲ ಮತ್ತೆ ಒಂದಾಗ್ತೀವಿ ಅನ್ನೋ ಹೋಪ್ ಕಾಣಿಸೋಕೆ ಶುರುವಾಯಿತು. ಇವತ್ತಿನ ಘಟನೆ ಕೇಳಿದ ಮೇಲೆ ಅದು ಮತ್ತೂ ಗಟ್ಟಿಯಾಯಿತು. ಇನ್ನು ಅವಿ, ಅವನೀಗಾಗಲೇ ಸ್ವಲ್ಪ ನಿಮ್ಮ ಪರ ಇದ್ದಾನೆ. ಅಭಿ ನಿಮ್ಮನ್ನ ಅಮ್ಮ ಅಂದು ಸಮರ್ಥ ನನ್ನನ್ನು ಅಪ್ಪ ಅಂದ್ಬಿಟ್ರೆ ಅವತ್ತಿಗೆ ನಾವು ಗೆದ್ದ ಹಾಗೆ. ಏನಪ್ಪ ಸರ್ವರ್, ನಾವು ಊಟ ಮಾಡೋದು ನೋಡ್ತಾ ನಿಂತ್ಕೊಂಡ್ಬಿಟ್ರೆ ನೀರು ಯಾರು ನಿಮ್ಮಪ್ಪ ತಂದ್ಕೊಡ್ತಾನ? ಯಾಕಪ್ಪ ಎಂಜಿಲ್ ತಟ್ಟೆ ತಗೊಂಡೋಗೋದಕ್ಕೂ ನಿಮ್ಮಪ್ಪ ಬರ್ತಾನ? ಏನಾದರೂ ಬೇಕು ಅಂದರೆ ಅಲ್ಲೇ ಕೂತು ಆರ್ಡ್ರ್ ಮಾಡಿ. ನಿಮ್ಮಂಥ ದೊಡ್ಡ ಜನ ಹೀಗೆಲ್ಲ ಬರೋಕ್ಕೆ ಹೋಗ್ಬಾರ್ದು. ಅಪ್ಪ ಶ್ರೀಮಂತರಾದರೆ ಮಕ್ಕಳು ಶ್ರೀಮಂತರಾಗ್ತಾರೆ. ಆದರೆ ನನ್ನ ಕೇಸ್ನಲ್ಲಿ ಅಮ್ಮ ಇದ್ದಕ್ಕಿದ್ದಾಗೆ ಶ್ರೀಮಂತರಾಗ್ಬಿಟ್ಲು.